ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಫೌಂಡೇಶನ್ಗೆ ನೀವು ಸೆಕ್ರೆಟರಿನಾ? ಹೌದು. ಅಂದ್ರೆ ಅತ್ತಿಗೆ ಆ ಪ್ರೋಗ್ರಾಮ್ಗೆ ಬಂದಿದ್ರು ಅಂತ ಆಯ್ತು, ಅಲ್ಲಿ ನಮ್ಮನ್ನ ನೋಡಿದರೆ ಅಂತ ಆಯ್ತು. ಗಾಡ್, ಏನ್ ಅಖಿಲ್ ಹಾಗೆ ನೋಡ್ತಿದ್ಯಾ? ನಾನು ಲಿಟಲ್ ಏಂಜಲ್ ಫೌಂಡೇಶನ್ಗೆ ಸೆಕ್ರೆಟರಿ ಅಂದ್ರೆ ನಂಬಕ್ಕಾಗ್ತಿಲ್ವಾ? ಇಷ್ಟು ದಿನ ಕೇವಲ ಅಲ್ಲಿ ಮೆಂಬರ್ ಆಗಿದ್ದೆ ಅಷ್ಟೇ. ನನ್ನ ಕೈಯಲ್ಲಾಗಿದ್ದ ಹೆಲ್ಪ್ ಮಾಡ್ತಿದ್ದೆ. ನನ್ನ ಕೈಯಿಂದ ಹೆಚ್ಚು ಸಹಾಯ ಆಗ್ಲಿ ಅಂತ ಈ ವರ್ಷ ನನ್ನ ಸೆಕ್ರೆಟರಿಯಾಗಿ ಮಾಡಿದ್ದಾರೆ. ನನ್ ಮೇಲಿರೋ ನಂಬಿಕೆಯಿಂದ ನನ್ನ ಸೆಕ್ರೆಟರಿಯಾಗಿ ಮಾಡಿದ್ಮೇಲೆ ಕೈಯಲ್ಲಾಗಿದ್ದ ಸಹಾಯ ಮಾಡ್ಬೇಕಲ್ಲ. ಅದಕ್ಕೆ ಮಾಡ್ದೆ, ನನ್ ಕೈಯಲ್ಲಾಗಿದ್ ಮಾಡ್ದೆ. ಫಂಡ್ ರೈಸಿಂಗ್ಗೋಸ್ಕರ ಕೃಷ್ಣ ತುಳಸಿ ಪ್ರೋಗ್ರಾಮ್ ಅರೇಂಜ್ ಮಾಡ್ದೆ. ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು. ಕೃಷ್ಣ ತುಳಸಿ ಅದ್ಭುತವಾಗಿ ಹಾಡಿದ್ಲು. ಕೃಷ್ಣ ತುಳಸಿ ಹಾಡು ಕೇಳ್ದವ್ರೆಲ್ಲ ಅವಳ ಹಾಡಲ್ಲೇನೆ ಮುಳುಗೋದ್ರು. ಕೃಷ್ಣ ತುಳಸಿ ಹಾಡನ್ನ ನಾನೇ ಮಿಸ್ ಮಾಡ್ಕೊಂಡೆ ಅಂತಾಯ್ತು. ನಿಮ್ಗೇನೂ ಮಿಸ್ ಆಗಿಲ್ಲ ಅತ್ತೆ. ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಮಿಸ್ ಮಾಡ್ಕೊಂಡಿದ್ರು ಕೃಷ್ಣ ತುಳಸಿ ಹಾಡು ನಿಮ್ಗೆ ಮಿಸ್ ಆಗಲ್ಲ. ನಿಮಗೆ ಕೃಷ್ಣ ತುಳಸಿ ಹಾಡಂದ್ರೆ ಇಷ್ಟ ಅಂತ ನೀವು ಕೃಷ್ಣ ತುಳಸಿಗೆ ಫ್ಯಾನ್ ಆಗಿದ್ರಿಂದ ನಿಮ್ಮನ್ನ ಖುಷಿ ಪಡ್ಸಕ್ಕೋಸ್ಕರ ಆ ಪ್ರೋಗ್ರಾಮ್ನ ನನ್ನ ಫೋನ್ನಲ್ಲಿ ವಿಡಿಯೋ ಮಾಡಿ ತಂದಿದ್ದೀನತ್ತೆ. ಹೌದಾ? ಆ ಪ್ರೋಗ್ರಾಮ್ನ ರೆಕಾರ್ಡ್ ಮಾಡ್ಕೊಂಡು ಬಂದಿದೀಯಾ? ಹೌದತ್ತೆ. ನೀವ್ ಆ ವಿಡಿಯೋ ನೋಡ್ತಾ ಆ ಕೃಷ್ಣ ತುಳಸಿ ಹಾಡು ಕೇಳ್ತಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಹಾಗಾದ್ರೆ ತಡ ಯಾಕೆ? ತೋರ್ಸಮ್ಮ, ಆ ವಿಡಿಯೋ ನಾನು ನೋಡ್ತೀನಿ. ಈಗ ಅರ್ಜೆಂಟ್ ಏನಿದೆ ವಸಂತ, ಆಮೇಲೆ ನೋಡ್ಬೋದಲ್ಲ. ಅಂದ್ರೆ ಅಷ್ಟು ದೊಡ್ಡ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಐಶ್ವರ್ಯ ಈಗಷ್ಟೇ ಮನೆಗೆ ಬಂದ್ಲಲ್ಲ ವಸಂತ. ತುಂಬಾ ಟೈರ್ಡ್ ಆಗ್ಬಿಟ್ಟಿರ್ತಾಳೆ ಅವಳು. ಪಾಪ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ, ಆಮೇಲೆ ತೋರಿಸ್ತಾಳೆ ಬಿಡು. ಹಾ, ನೀನು ಹೋಗಿ ರಿಲ್ಯಾಕ್ಸ್ ಆಗಮ್ಮ. ಪರವಾಗಿಲ್ಲ ಮಾವ. ಅತ್ತೆಗೀಗ ಆ ಕೃಷ್ಣ ತುಳಸಿ ಹಾಡು ತೋರಿಸಿ ಆಮೇಲೆ ರಿಲ್ಯಾಕ್ಸ್ ಆಗ್ತೀನಿ. ಕೃಷ್ಣ, ಈ ಗಂಡಾಂತರದಿಂದ ನೀನೇ ಕಾಪಾಡಬೇಕು.
ಈಗ ಅದನ್ನ ಎಷ್ಟು ವರ್ಷಿದ್ರೂ ಅದು ವರ್ಕ್ ಆಗಲ್ಲ. ಅದಕ್ಕೆ ಸರ್ವಿಸ್ಗೆ ಕೊಡಬೇಕು. ಸರ್ವಿಸಿಗೆ ಕೊಟ್ಟ ಮೇಲೂ ಕೂಡ ಅದರಲ್ಲಿರೋ ವಿಡಿಯೋಸ್ ಎಲ್ಲ ರಿಕವರಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಗುತ್ತೆ, ಖಂಡಿತವಾಗ್ಲೂ ರಿಕವರಿ ಆಗುತ್ತೆ. ನಾನ್ ಮಾಡಿಸ್ತೀನಲ್ಲ. ಈ ವಿಡಿಯೋ ರಿಕವರಿ ಮಾಡಿ ಅತ್ತೆಗೆ ತೋರಿಸ್ತೀನಿ. ಏನೋ ಅಲ್ಲಿ ಪ್ರೋಗ್ರಾಮ್ಗೆ ಡೈರೆಕ್ಟ್ ಆಗಿ ಹೋಗಿ ಕೃಷ್ಣ ತುಳಸಿ ಹಾಡನ್ನ ಕೇಳೋಕ್ಕಾಗ್ಲಿಲ್ಲ. ಇಲ್ಲಿ ನೋಡಿದ್ರೆ ವಿಡಿಯೋ ಕೂಡ ನೋಡಕ್ಕಾಗ್ಲಿಲ್ಲ. ಎಲ್ಲ ಕೃಷ್ಣನ್ ದಯೆ. ಕೃಷ್ಣ, ನೀಟಾಗಿ ಆ ಜುಗಲ್ಬಂದಿ ಕಾರ್ಯಕ್ರಮ ಪೂರ್ತಿ ಆಯ್ತಲ್ಲ ಅಂತ ಸಂತೋಷ ಪಡ್ತಿದ್ದೆ. ಆದ್ರೆ ಅಲ್ಲಿಗೆ ಐಶ್ವರ್ಯ ಅಕ್ಕ ಬರ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದನ್ನ ಅತ್ತೆಗೆ ತೋರಿಸ್ಬೇಕು ಅನ್ಕೋತಾಳೆ ಅಂತಾನು ನಾನು ಅನ್ಕೊಂಡೇ ಇರ್ಲಿಲ್ಲ. ಆಗ್ಲೇ ಅತ್ತೆ ಮುಂದೆ ಈ ವಿಷಯ ಹೊರಗೆ ಬರುತ್ತೆ ಅಂತ ಎದೆ ಒಡೆದ ಹಾಗಾಗಿತ್ತು ನನಗೆ. ವಿಷಯ ಹೊರಗೆ ಬರ್ದೆ ಆ ಫೋನ್ ನೀರಲ್ಲಿ ಬೀಳೋ ಹಾಗೆ ಮಾಡಿ ನಮ್ಮನ್ನ ಕಾಪಾಡಿ ಅಪಾಯ ತಪ್ಪಿಸ್ದೆ. ಮಾಡು, ಚೆನ್ನಾಗಿ ನಮಸ್ಕಾರ ಮಾಡು. ಅಪಾಯ ಕಳೀತು ಅಂತ ನಿನ್ ಕೃಷ್ಣಂಗೆ ಥ್ಯಾಂಕ್ಸ್ ಹೇಳ್ತಿರೋ ಹಾಗಿದೆ. ಇವತ್ತು ತಪ್ಪಿಸ್ಕೊಂಡೆ ಅಂತ ಸಂತೋಷ ಪಡ್ಬೇಡ ಶ್ಯಾಮ. ಇನ್ನು ತುಂಬಾ ದಿನ ನೀನು ಅತ್ತೆಗೆ ಮೋಸ ಮಾಡಕ್ಕಾಗಲ್ಲ. ನಿನ್ ಗುಟ್ಟು ನನಗ್ ಗೊತ್ತಾಗಿದೆ ಅಂದ್ರೆ ನಿನ್ ಜುಟ್ಟು ನನ್ನ ಕೈಯಲ್ಲಿ ಸಿಕ್ದಾಗೆ. ಕಲಾವಿದ್ರು ಅಖಿಲ್ ಜೀವನಕ್ಕೆ ಬಂದ್ರೆ ಅಖಿಲ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ನಂಬಿರೋ ಅತ್ತೆಗೆ ನೀನ್ ಸಂಗೀತ ಹಾಡ್ತೀಯ ಅನ್ನೋ ವಿಷಯನ ಅತ್ತೆಗೆ ತಿಳಿಯೋ ಹಾಗೆ ಮಾಡ್ತೀನಿ. ಕೃಷ್ಣ ತುಳಸಿ ನೀನೆ ಅನ್ನೋ ವಿಷಯನ ಸಾಕ್ಷಿ ಸಮೇತ ಅತ್ತೆಗೆ ತೋರಿಸ್ತೀನಿ. ಆಗ ನಿನ್ನ ಕೃಷ್ಣಯ್ಯ ಅಲ್ಲ, ಅವನ ಅಣ್ಣಯ್ಯ ಕೂಡ ಕಾಪಾಡಕ್ಕಾಗಲ್ಲ. ನೆನ್ಪಿಟ್ಕೋ. ಶ್ಯಾಮ, ಏನ್ ಶ್ಯಾಮ, ಇನ್ನೂ ಐಶ್ವರ್ಯ ಅತ್ತಿಗೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಆ ವಿಡಿಯೋ ಮಮ್ಮಿಗೆ ತೋರಿಸ್ತಾರೆ ಅಂತ ಭಯ ಪಡ್ತಾ ಇದೆಯಾ? ಹೌದು ರೀ. ಫೋನ್ ರಿಪೇರ್ ಆದ್ಮೇಲೆ ಐಶ್ವರ್ಯ ಅಕ್ಕ ಆ ವಿಡಿಯೋ ಏನಾದರೂ ಅತ್ತೆಗೆ ತೋರಿಸಿದ್ರೆ ಅಂಥದ್ದೇನೂ ಆಗಲ್ಲ ಶ್ಯಾಮ, ಅಂಥದ್ದೇನೂ ಆಗಲ್ಲ. ಫೋನ್ ರಿಪೇರ್ ಮಾಡಿಸಿದ್ರು ಕೂಡ ಆ ವಿಡಿಯೋ ರಿಕವರ್ ಆಗಲ್ಲ.
ಅದ್ ಯಾಕಾಗಲ್ಲ ರೀ? ನಿನ್ನ ಕೃಷ್ಣ ರಿಕವರಿ ಆಗಕ್ ಬಿಡಲ್ಲ ಅದಕ್ಕೆ. ಐಶ್ವರ್ಯ ಅತ್ತಿಗೆ ಅಷ್ಟೆಲ್ಲ ಪ್ಲಾನ್ ಮಾಡಿ ಜುಗಲ್ಬಂದಿ ಏರ್ಪಾಡು ಮಾಡಿದ್ರು. ನಮಗೆ ಕಾಣ್ದಿದ್ದ ಹಾಗೆ ಅಡಗಿದ್ದು ಆ ಪ್ರೋಗ್ರಾಮ್ ಎಲ್ಲ ಫೋನಲ್ಲಿ ರೆಕಾರ್ಡ್ ಮಾಡಿದ್ರು. ಆ ವಿಡಿಯೋ ಮಮ್ಮಿಗೆ ತೋರಿಸಿ ನೀನೇ ಕೃಷ್ಣ ತುಳಸಿ ಅಂತ ಹೇಳಬೇಕು ಅಂದ್ಕೊಂಡ್ರು. ಆದರೆ ನಿನ್ ಕೃಷ್ಣ ಹೇಳಕ್ ಬಿಟ್ನಾ? ಇಲ್ವಲ್ಲ, ಆ ಫೋನ್ ನೀರಲ್ಲಿ ಬೀಳೋ ಹಾಗೆ ಮಾಡದ್ನಲ್ವಾ? ಹಾಗೇನೆ ಫೋನ್ ರಿಕವರಿ ಮಾಡಿದ್ರೂ ಕೂಡ ಆ ವಿಡಿಯೋ ರಿಕವರಿ ಆಗ್ದಿದ್ದ ಹಾಗೆ ಮಾಡ್ತಾನೆ ನಿನ್ ಕೃಷ್ಣ. ಇನ್ನು ನೀನು ಐಶ್ವರ್ಯ ಅತ್ತಿಗೆ ಬಗ್ಗೆ ಏನೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರು. ಶ್ಯಾಮಾನಿ ಕೃಷ್ಣ ತುಳಸಿ ಅನ್ನೋ ವಿಷಯ ಆ ವಿಡಿಯೋ ನೋಡೋವರೆಗೂ ಅತ್ತೆಗೆ ಗೊತ್ತಾಗಲ್ಲ. ಆ ವಿಡಿಯೋ ನೋಡೋದ್ರೊಳಗೆ ಅತ್ತೆಗೆ ಜಾತಕದ ಮೇಲಿರೋ ನಂಬಿಕೆನ ಇನ್ನಷ್ಟು ಬೆಳೆಸ್ಬೇಕು. ಮೂಢನಂಬಿಕೆ ಆಗೋ ಹಾಗೆ ಮಾಡಬೇಕು. ಜಾತಕದ ಪ್ರಭಾವದಿಂದಲೇ ಕೋಲ್ಕತ್ತಾದಲ್ಲಿ ಅಷ್ಟು ದೊಡ್ಡ ಗಲಾಟೆ ಆಯಿತು ಅಂತ, ಅಖಿಲ್ ಜೀವಕ್ಕಪಾಯ ಆಯಿತು ಅಂತ ಅತ್ತೆಗೆ ನಂಬಿಸ್ಬೇಕು. ಅದ್ರ ಜೊತೆ ಅಖಿಲ್ಗೆ ಇನ್ನೇನಾದರೂ ತೊಂದರೆ ಆಗಿ ಅದು ಕೂಡ ಜಾತಕದ ಪ್ರಭಾವದಿಂದಾನೇ ಅಂತ ಅತ್ತೆಗೆ ನಂಬಿಸ್ಬೇಕು. ಹೀಗೆ ನಂಬಿಸ್ಬೇಕು ಅಂದರೆ ಏನು ಮಾಡಬೇಕು? ಏನ್ ಮಾಡಿ ಅಖಿಲ್ಗೆ ಡ್ಯಾಮೇಜ್ ಆಗೋ ಹಾಗೆ ಮಾಡಲಿ? ಎಸ್, ಅಖಿಲ್ಗೆ ಶಾಕ್ ಹೊಡೆಯೋ ಹಾಗೆ ಮಾಡಿ ಅದು ಜಾತಕದ ಪ್ರಭಾವದಿಂದಾನೇ ಅಂತ ಹೇಳಿ ಎಲ್ಲಾರನ್ನೂ ನಂಬಿಸಿ ಅತ್ತೇನೂ ಕೂಡ ನಂಬಿಸ್ತೀನಿ. ಶ್ಯಾಮ, ಕಾಫಿ ಏನಿದು? ಉಪ್ಪುಪ್ಪಾಗಿ, ಹುಳಿ ಹುಳಿಯಾಗಿ, ಒಗ್ರೊಗ್ರಾಗಿ ಹೇಗೋ ಇದೆಯಲ್ಲ. ಏನು? ಕಾಫಿ ಉಪ್ಪು ಹುಳಿ ಒಗ್ರಾಗ ಒಂಥರ ಇದೆಯಾ? ಎಲ್ಲಿ ಇಲ್ಕೊಡಿ. ತುಂಬಾ ಚೆನ್ನಾಗೇ ಇದೆಯಲ್ಲ. ನೀವ್ ಹೇಳಿರೋ ತರ ಏನು ಇಲ್ವಲ್ಲ. ಎಲ್ಲಿ? ಒಂದ್ ನಿಮಿಷ ಕೊಡು. ಇವಾಗ ಚೆನ್ನಾಗಿದೆ. ಮಾತಾಡ್ಕೊಳ್ಳಿ. ಈಗ ಹ್ಯಾಪಿಯಾಗಿ ಮಾತಾಡ್ಕೊಳ್ಳಿ. ಆಮೇಲೆ ಬಿಕ್ಕಿ ಬಿಕ್ಕಿ ಅಳೋರಂತೆ. ಓಕೆ ಶ್ಯಾಮ, ನಾನು ಸ್ನಾನ ಮುಗಿಸಿ ಆಫೀಸಿಗೆ ರೆಡಿ ಆಗ್ತೀನಿ. ಅಷ್ಟರಲ್ಲಿ ನೀನು ಟಿಫನ್ ರೆಡಿ ಮಾಡು. ಸರಿ ರೀ.
ಅಯ್ಯೋ ಏನಾಯ್ತ್ರಿ? ಈಗ ಹೇಗಿದೆ ಕಂದ? ಚೆನ್ನಾಗೇ ಇದ್ದೀನಿ ಮಮ್ಮಿ. ಏನ್ ಚೆನ್ನಾಗಿದ್ದೀರೋ ಏನೋ. ಯಾವ್ದಾದ್ರೂ ಶಾಕಿಂಗ್ ನ್ಯೂಸ್ ಕೇಳಿದ್ರೇನೆ ನಾವು ಸುಧಾರಿಸ್ಕೊಳ್ಳಕ್ಕೆ ತುಂಬಾ ಟೈಮ್ ಆಗುತ್ತೆ. ಅಂಥದ್ರಲ್ಲಿ ಡೈರೆಕ್ಟ್ ಆಗಿ ಕರೆಂಟ್ ಶಾಕ್ ಹೊಡೆದ್ರೆ ಸರಿ ಹೋಗಕ್ಕೆ ಎಷ್ಟು ಟೈಮ್ ಆಗುತ್ತೋ ಏನೋ. ಅಲ್ಲ, ಈ ಥರ ಇನ್ಸಿಡೆಂಟ್ಸ್ ಎಲ್ಲ ಅಖಿಲ್ಗೆ ಯಾಕೆ ಆಗ್ತಿದೆ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಕೋಲ್ಕತ್ತಾಗ ಹೋದಾಗ ದೊಡ್ಡ ಗಲಾಟೆ ಆಗಿ ಪ್ರಾಣಕ್ಕೆ ಅಪಾಯ ಬಂತು. ಗಂಡಾಂತರ ತಪ್ಪಲ್ಲ ಅಂತ ಸಂತೋಷ ಪಡೋದ್ರೊಳಗೆ ಈಗ ಕರೆಂಟ್ ಶಾಕ್ ಹೊಡೆದು ಮತ್ತೆ ಪ್ರಾಣಕ್ಕಪಾಯ ಆಯ್ತು. ಹೀಗಾಗ್ತಾ ಇದ್ರೆ ನಾವ್ ನಿಶ್ಚಿಂತವಾಗಿ ಹೇಗಿರೋದು? ಅಖಿಲ್ನ ಧೈರ್ಯವಾಗಿ ಹೊರಗೆ ಹೇಗ್ ಕಳ್ಸೋದು ಹೇಳಿ? ಮನೇಲಿದ್ದಾಗ್ಲೇ ಶಾಕ್ ಹೊಡೆದು ಪ್ರಾಣಕ್ಕಪಾಯ ಆಗಿದೆ ಅಂದ್ರೆ ಹೊರಗೆ ಹೋದ್ರೆ ಆಕ್ಸಿಡೆಂಟ್ಗಳು ಆಗತ್ತೆ ಅನ್ನೋ ಭಯ ನಮ್ಗಿರುತ್ತೆ ಅಲ್ವಾ?